ಒಂದು ವಾರಕ್ಕೆ ಉಗ್ರ ಮಂಜು ಪಡೆಯುವ ಸಂಭಾವನೆ ಎಷ್ಟು? ಬಿಗ್ ಬಾಸ್ ಕನ್ನಡ 11 ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಇದೇ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಕನ್ನಡ 11 ವಿನ್ನರ್ ಯಾರು ಅನ್ನೋದು ರಿವೀಲ್ ಆಗುತ್ತೆ. ಉಗ್ರ ಮಂಜು, ತ್ರಿವಿಕ್ರಮ್, ರಜತ್, ಭವ್ಯಗೌಡ, ಹನುಮಂತ ಹಾಗೂ ಮೋಕ್ಷಿತಾ ಪೈ ಪ್ರಶಸ್ತಿ ಗೆಲ್ಲಲು ಭರ್ಜರಿ ಪೈಪೋಟಿ ನಡೆಸುತ್ತಿದ್ದಾರೆ. 6 ಮಂದಿಯಲ್ಲಿ ಯಾರು ಟ್ರೋಫಿ ಗೆಲ್ಲುತ್ತಾರೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ರಿವೀಲ್ ಆಗಲಿದೆ. ಈ ರಿಯಾಲಿಟಿ ಶೋ ಆರಂಭ ಆದ ದಿನಗಳಿಂದ ಉಗ್ರ ಮಂಜು ವೀಕ್ಷಕರಿಗೆ ಮನರಂಜನೆ ನೀಡುತ್ತಿದ್ದಾರೆ. ಉಗ್ರ ಮಂಜು ಹಾಗೂ ಲಾಯರ್ ಜಗದೀಶ್ ನಡುವಿನ ವಾಕ್ಸಮರ ಬಿಗ್ ಬಾಸ್ ಅಭಿಮಾನಿಗಳಿಗೆ ಸಖತ್ ಮನರಂಜನೆ ನೀಡಿತ್ತು. ಮೊದಲು 4-5 ವಾರ ಉಗ್ರಂ ಮಂಜು ಬಿಗ್ ಬಾಸ್ ಮನೆಯ ಫೇವರೇಟ್ ಸದಸ್ಯರಾಗಿದ್ದರು. ಮಂಜು ಕಾಮಿಡಿಗೆ, ತೀಕ್ಷ್ಣ ಮಾತುಗಳಿಗೆ ಮೆಚ್ಚುಗೆಯನ್ನು ಗಳಿಸಿದ್ದರು. ಬರುತ್ತಾ ಉಗ್ರಂ ಮಂಜು ಸೈಲೆಂಟ್ ಆದರು ಅನ್ನೋ ಮಾತು ಕೂಡ ಕೇಳಿ ಬರುತ್ತಿತ್ತು. ಆದರೆ ಮಂಜು ಈ ಮಾತನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಮಂಜು ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾತನ್ನು ಖಂಡಿಸುತ್ತಲೇ ಬಂದಿದ್ದಾರೆ. ಆರಂಭದ ದಿನಗಳಿಂದ ಫಿನಾಲೆವರೆಗೂ ಉಗ್ರ ಮಂಜು ಉಳಿದ ಸ್ಪರ್ಧಿಗಳಿಗೂ ಪೈಪೋಟಿ ಕೊಡುತ್ತಲೇ ಬಂದಿದ್ದಾರೆ. ಇನ್ನು ಗ್ರ್ಯಾಂಡ್ ಫಿನಾಲೆ ಹೊಸ್ತಿಲಲ್ಲಿಯೇ ಉಗ್ರ ಮಂಜು ಸಂಭಾವನೆ ಬಗ್ಗೆ ಚರ್ಚೆಯಾಗುತ್ತಿದೆ. ಉಗ್ರ ಮಂಜುಗೆ ಒಂದು ವಾರಕ್ಕೆ ದೊಡ್ಡ ಮೊತ್ತದ ಹಣವನ್ನು ಪಡೆಯುತ್ತಿದ್ದಾರೆ ಅಂತ ಚರ್ಚೆಯಾಗುತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೆಲ್ಲುವ ಸ್ಪರ್ಧಿಗಳ ಪೈಕಿ ಉಗ್ರ ಮಂಜು ಕೂಡ ಇದ್ದಾರೆ. ರಜತ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಇವರಿಬ್ಬರ ಮಧ್ಯೆ ಜಟಾಪಟಿ ನಡೆಯುತ್ತಲೇ ಇದೆ. ಬಿಗ್ ಬಾಸ್ ವೀಕ್ಷಕರಿಗೆ ಇವರಿಬ್ಬರ ನಡುವಿನ ಜಟಾಪಟಿ ಮಜಾ ಕೊಡುತ್ತಿದೆ. ಆರಂಭದ ಮೊದಲ 3 ವಾರಗಳಲ್ಲಿ ಲಾಯರ್ ಜಗದೀಶ್ ಹಾಗೂ ಉಗ್ರಂ ಮಂಜು ಕಾಂಬಿನೇಷನ್ ಕಿಕ್ ಕೊಟ್ಟಿದ್ದಾರೆ. 50 ದಿನದ ಬಳಿಕ ರಜತ್ ಹಾಗೂ ಉಗ್ರಂ ಮಂಜು ಕಾಂಬಿನೇಷನ್ ವೀಕ್ಷಕರನ್ನು ರಂಜಿಸುತ್ತಿದೆ. ಉಗ್ರಂ ಮಂಜು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಸಿನಿಮಾಗಳಲ್ಲಿ ನಟಿಸಿದ್ದರು. ಅದಾಗಲೇ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರನ್ನು ರಂಜಿಸಿ ಅವರ ಮನೆಗಳಲ್ಲಿ ಮನೆ ಮಾಡಿದ್ದರು. ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಆಯ್ಕೆ ಮಾಡುವಾಗ ಉಗ್ರಂ ಮಂಜು ಹಾಗೂ ಕಲರ್ಸ್ ಕನ್ನಡ ಜೊತೆ ಸಂಭಾವನೆ ಬಗ್ಗೆ ಚರ್ಚೆಯಾಗುತ್ತಿತ್ತು. ಒಂದು ವಾರಕ್ಕೆ ಒಳ್ಳೆಯ ಸಂಭಾವನೆಯನ್ನು ನೀಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ ಉಗ್ರಂ ಮಂಜುಗೆ ಒಂದು ವಾರಕ್ಕೆ 70,000 ರೂಪಾಯಿ ಮೊತ್ತವನ್ನು ಸಂಭಾವನೆ ರೂಪದಲ್ಲಿ ನೀಡಲಾಗುತ್ತಿದೆ ಎನ್ನಲಾಗಿದೆ. ಜಿ ನ್ಯೂಸ್ ಕನ್ನಡ ಉಗ್ರಂ ಮಂಜು ಸಂಭಾವನೆ ಬಗ್ಗೆ ವರದಿ ಮಾಡಿದೆ. ಸದ್ಯ 70,000 ಸಂಭಾವನೆ ಬಗ್ಗೆ ಸುದ್ದಿಯಾಗುತ್ತಿದೆ. ಒಂದು ವೇಳೆ ಇದೇ ಮೊತ್ತವನ್ನು ಸಂಭಾವನೆಯಾಗಿ ಪಡೆಯುತ್ತಿದ್ದರೆ 70,000ದಂತೆ 16 ವಾರಕ್ಕೆ 11,20,000 ರೂಪಾಯಿಯನ್ನು ಬಿಗ್ ಬಾಸ್ ಉಗ್ರಂ ಮಂಜು ಪಡೆಯುವುದಂತಾಗುತ್ತದೆ. ಆದರೆ ಒಂದು ವಾರಕ್ಕೆ ಉಗ್ರಂ ಮಂಜುಗೆ ಎಷ್ಟು ಸಂಭಾವನೆ ಸಿಗುತ್ತಿದೆ ಅನ್ನೋದು ಇನ್ನಷ್ಟೇ ತಿಳಿಯಬೇಕು. ಉಗ್ರಂ ಮಂಜು ಇಲ್ಲವೇ ಕಲರ್ಸ್ ಕನ್ನಡ ಅಧಿಕೃತವಾಗಿ ಇನ್ನೂ ಸಂಭಾವನೆಯನ್ನು ರಿವೀಲ್ ಮಾಡಿಲ್ಲ. ಇನ್ನು ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ನಡುವಿನ ಸ್ನೇಹದ ಬಗ್ಗೆಯೂ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಗೌತಮಿ ಜಾಧವ್ ಅವರಿಂದ ಉಗ್ರಂ ಮಂಜು ಕೆಲವು ದಿನಗಳಲ್ಲಿ ಸೈಲೆಂಟ್ ಆಗಿದ್ದರು ಎಂಬ ಮಾತುಗಳು ಕೇಳಿ ಬಂದಿದ್ದವು. ಗೌತಮಿ ಜಾಧವ್ ಎಲಿಮಿನೇಟ್ ಆದ ಬಳಿಕ ಉಗ್ರಂ ಮಂಜು ಉಗ್ರವತಾರ ತಾಳಿದ್ದಾರೆ. ಕೊನೆಯ ವಾರದಲ್ಲಿ ಮತ್ತೆ ಸ್ಪರ್ಧಿಗಳಿಗೆ ತಿರುಗೇಟು ಕೊಡುತ್ತಿದ್ದಾರೆ. ಟ್ರೋಫಿ ಗೆಲ್ಲುವ ಸಂಭಾವ್ಯ ಪಟ್ಟಿಯಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.